ನಮ್ಮ ಸಮಾಜದ ಬಹುದಿನಗಳ ಆಸೆ, ಹೋರಾಟ ಮತ್ತು ಸಮಾಜಮುಖಿಯಾಗಿ ನಾವೊಂದು ನ್ಯಾಯ ಪಡಿಬೇಕಂತಕ್ಕಂಥ ಉದ್ದೇಶದಿಂದ ಆ ನಿಟ್ಟಿನಲ್ಲಿ ಪ್ರಯತ್ನಗಳು, ಹೋರಾಟಗಳು, ಯೋಚನೆಗಳು ಮಾಡ್ತಕ್ಕಂಥ ಎಲ್ಲ ಸಮಾನ ಮನಸ್ಕರು ಇವತ್ತು ನಾವು ಸೇರಿದ್ದೇವೆ. ಇವತ್ತು ನಮ್ಮ ಸಮಾಜ ಬಹಳ ದಿವಸಗಳಿಂದ ನಡೆದು ಬಂದರೂ ಸಹ ಒಂದು ಅತಂತ್ರ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಸಮಾಜ, ಬಹಳ ಅತಂತ್ರ ಸ್ಥಿತಿ. ಬೇರೆಯವರಿಗೆ ನಾವು ಹೋಲಿಸಿ ನೋಡಿದಾಗ ನಾವು ಇನ್ನೂ ಭಾಳ ಹಿಂದಿದ್ದೇವೆ, ಅಥವಾ ಹಿಂದೆ ತಳ್ಳಲ್ಪಟ್ಟಿದ್ದೇವೆ, ಅಥವಾ ನಾವಾಗಿಯೇ ಹಿಂದಕ್ಕೆ ಹೋಗಿದ್ದೇವೆ, ಅಥವಾ ನಮ್ಮವರೇ ಹಿಂದಕ್ಕೆ ಎಳೆದಿದ್ದಾರೆ. ಹಾಗಾಗಿ ಇದು ಯಾಕೆ ಈ ರೀತಿ ಆಯಿತು ನಮಗೆ? ನಾವೆಲ್ಲರೂ ಬಹಳ ಗಂಭೀರವಾಗಿ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಈ ರೀತಿ ಕೂಡ್ತಕ್ಕಂಥ ಪರಿಸ್ಥಿತಿ ನಮಗೆ ಯಾಕೆ ಬಂತು? ಇದಕ್ಕೆ ಹಿನ್ನೆಲೆ ಏನಿದೆ? ನಾವು ಹೇಳ್ತೀವಿ ಇತಿಹಾಸದಲ್ಲೇ ನಮ್ಮದು ಇತಿಹಾಸ ಆ ರೀತಿ ಇದೆ, ಈ ರೀತಿ ಇದೆ. ಗಂಗೆ ನಮ್ಮ ತಾಯಿ, ಭೀಷ್ಮ ನಮ್ಮವರು, ಮಹಾಭಾರತ, ಕರ್ಣನನ್ನು ಸಾಕಿದವರು, ಜಲಕರಿ ಬಾಯಿ, ಮಾನ್ಸೂರಿ ಅವರು, ತಾಯಿ ಮಾಣಿಕಮ್ಮ, ಎಲ್ಲ ಸರಿ. ಆದರೂ ನಮ್ಮ ಸಮಾಜದಲ್ಲಿ ಇಡೀ ಜಗತ್ತಿಗೆ ಒಂದು ಭೌತಿಕವಾಗಿರ್ತಕ್ಕಂಥ ಸಂಪತ್ತನ್ನು ಕೊಟ್ಟಿರ್ತಕ್ಕಂಥ ಈ ಸಮಾಜ, ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು. ಇವತ್ತು ಭೌತಿಕವಾಗಿ ನಾವು ಯಾಕೆ ಅಷ್ಟು ಬಡತನದಲ್ಲಿದ್ದೇವೆ ಅಥವಾ ಕೊರತೆಯಲ್ಲಿದ್ದೇವೆ? ಇಡೀ ಸಮಾಜವನ್ನೇ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಸಮಾಜ ಇವತ್ತು ನಾವು ಯಾಕೆ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಯೋಚನೆ ಮಾಡಿದಾಗ ಹಲವಾರು ಕಾಲಘಟ್ಟಗಳಲ್ಲಿ ಕಾಲಾಂತರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿಗೆ ನಮ್ಮ ಸಮಾಜ ಬಲಿಪುಸೋ ಆಗ್ತಾ ಬಂತು. ನಮ್ಮದು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ನಾವು ಕರೆಯಲ್ಪಟ್ಟಿರೋದ್ರಿಂದ ಕೋಲಿ, ಕಬ್ಬಲಿಗ, ಅಂಬಿಗ, ಬಾರಿಕ, ಬೆಸ್ತ, ಟೊಕ್ಕುಕೋಳಿ, ಡೋಲ್ಕೋಳಿ, ಈ ರೀತಿ ಹಲವಾರು ಪರ್ಯಾಯ ಪದಗಳು ನಮಗಿರೋದ್ರಿಂದ ಒಂದು ರಾಜಕೀಯ ಇಚ್ಛಾಶಕ್ತಿ, ರಾಜಕೀಯ ಒಕ್ಕಟ್ಟು ಮತ್ತು ಪ್ರಾದೇಶಿಕ ಒಕ್ಕಟ್ಟು ನಮ್ಮಲ್ಲಿ ಇವತ್ತಿನವರೆಗೆ ಇಲ್ಲ. ಹೀಗಾಗಿ ನಮಗೊಂದು ಮುಖಂಡತ್ವ ಇಲ್ಲ. ಈಗ ಕುರುಬ ಸಮಾಜ ಅಂತ ತೆಗೆದುಕೊಂಡಾಗ ಕುರುಬರು ಬೀದರ್ದಿಂದ ಚಾಮರಾಜನಗರವರೆಗೆ ಕುರುಬರಂತೆ ಕರೀತಾರೆ. ಯಾರ ನಾಯಕರಂದರೆ ಸಿದ್ದರಾಮಯ್ಯ ನಾಯಕರಂತೆ. ನಾವು ಯಾರೇ ನೋಡಬೇಕು? ಇಡೀ ಜಗತ್ತನ್ನೇ ಆಳಿರ್ತಕ್ಕಂಥ, ಇಡೀ ದೇಶವನ್ನು ಆಳಿರ್ತಕ್ಕಂಥ ಸಮಾಜ ಅಂತ ಹೇಳ್ಕೊಳ್ಳೋರು ನಾವಿವತ್ತು ನಮ್ಮನ್ನು ನಾವು ನಿಯಂತ್ರಣ ಮಾಡ್ಕೊಳ್ಳದೇ ಇರ್ತಕ್ಕಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ನಮ್ಮನ್ನು ನಾವು ನಿಯಂತ್ರಣ ಮಾಡುವ ಸ್ಥಿತಿಯಲ್ಲಿ ನಾವು ಇವತ್ತು ಯಾಕೆ ದಿನ ಬಂತು? ಮತ್ತು ಇವತ್ತು ನಮ್ಮೊಂದು ಹೋರಾಟಕ್ಕೆ ಯಾವುದೇ ಆದ ಒಂದು ದಿಕ್ಕು, ದಿಶೆ, ಒಂದು ಪಥ, ಒಂದು ಮಾರ್ಗ ನಮ್ಗೆ ಇವತ್ತಿನವರೆಗೆ ಸಿಗ್ತಾ ಇಲ್ಲ. ಹಲವಾರು ಹಂತಗಳಲ್ಲಿ ನಾವು ಸಾಕಷ್ಟು ಏರುಪೇರುಗಳನ್ನು ನಾವು ಕಾಣ್ತೇವೆ. ಆ ಏರುಪೇರುಗಳಿಗೆ ಸಮಾಜದಲ್ಲಿರ್ತಕ್ಕಂಥ ಈ ಏನಂತಲ್ಲ ಫ್ಯೂಡಲ್ಸ್, ಉಳಿಗಮಾನ ಪದ್ಧತಿ, ಗೌಡ, ಕುಲಕರ್ಣಿ, ದೇಶಮುಖ ಯಾರಿದ್ರಲ್ಲ, ಅವರಿಗೆ ನಾವು ದಾಳಗಳಾಗಿಯೇ ನಮ್ಮ ಸಮಾಜ ಬಲಿಯಾಯ್ತು ವಿನಃ ನಮ್ಮ ಸಮಾಜ, ನಮ್ಮ ಸಮಾಜ, ಇದು ನನ್ನ ಜಾತಿ, ನಮ್ಮ ಕುಟುಂಬಗಳು ಅಂತಕ್ಕಂಥ ಒಂದು ಪರಿಕಲ್ಪನೆ ಸಂಪೂರ್ಣವಾಗಿ ನಮಗೆ ಇಲ್ಲಿ ಬರಲಿಲ್ಲ. ವಿಠಲರು ಆ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಮಾಡಿದರು. ಒಂದು ಥರ ಸುಂಟ್ರ ಗಾಳಿ ಅಂತ ಇಡೀ ರಾಜ್ಯನೇ ತಿಳಿದವರು. ಒಂದು ನಮ್ಮ ಸಮಾಜದಲ್ಲಿ ಸ್ವಾಭಿಮಾನ, ನಮ್ಮ ಸಮಾಜ ಮತ್ತು ಒಂದು ಅವೇರ್ನೆಸ್ ಇದ್ದರು, ಜಾಗೃತಿ ಮೂರ್ತು. ದುರದೃಷ್ಟವಶಾತ್ತು ಅವರು ಮಧ್ಯದಲ್ಲಿ ಹೋಗ್ಬಿಟ್ರು. ನಂತರ ಈ ಸಮಾಜ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ದಿಕ್ಕು, ದಿಶೆ ಇರ್ತಕ್ಕಂಥ ಒಂದು ಸಮಾಜ ಆಯಿತು. ಯಾವುದೇ ಸಮಾಜ ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ಒಬ್ಬ ಡ್ರೈವರ್ ಬೇಕಲ್ಲ, ಆ ಚಾಲಕನೇ ಇರತಕ್ಕ ಸ್ಥಿತಿ ನಮಗೆ ಇವತ್ತು.
ಏಕೆಂದರೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಎಷ್ಟಿಗಾಗಿ ಹೋರಾಟ ಇವತ್ತು ನಮ್ಮದಲ್ಲ, ಇವತ್ತಿಂದಲ್ಲ. ಪ್ರಾರಂಭದಿಂದಲೂ ಸುಮಾರು 35-40 ವರ್ಷಗಳಿಂದಲೂ ಇದೆ. ಅದಕ್ಕೊಂದು ಪರಿಪಕ್ವತೆ ಬಂದಿದ್ದು 1996ರಲ್ಲಿ ವಿಠಲ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡಿದಾಗ. ನಂತರ ಡಿ ಟಿ ಜಯಕುಮಾರ್ ಅವರು ಸಹ ಒಂದು ಹೋರಾಟ ಮಾಡಿದ್ರು. ಆವಾಗ ಒಂದು ಫೈಲ್ ಮೂವ್ ಆಯಿತು. ಅದಕ್ಕೆ ಬರೋದಕ್ಕಿಂತ ಮೊದಲು ಭಾರತವು ಸ್ವಾತಂತ್ರ್ಯಗೊಂಡ ನಂತರ 1950ರಲ್ಲಿ, ಸ್ವಾತಂತ್ರ್ಯ 1947, ಅದರ ನಂತರದಲ್ಲಿ ಪ್ರಪ್ರಥಮವಾಗಿ ಕೇಂದ್ರ ಸರ್ಕಾರವು ಒಂದು ಗೆಜೆಟ್ ನೋಟಿಫಿಕೇಶನ್ ತರುತ್ತದೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗಾಗಿ. SC ಮತ್ತು ST ರಿಸರ್ವೇಷನ್ಗಾಗಿ 1950ರಲ್ಲಿ ಫಸ್ಟ್ ಗೆಜೆಟ್ ನೋಟಿಫಿಕೇಶನ್ ಬರ್ತದೆ. ಅದರಲ್ಲಿ ಕರ್ನಾಟಕ ರಾಜ್ಯದ 6 ಜಾತಿಗಳು ಮಾತ್ರ STಯಲ್ಲಿ ಇರ್ತವೆ. 6 ಜಾತಿಗಳು: ಜೇನು ಕುರುಬ, ಕಾಡು ಕುರುಬ, ಈರುಳ್ಳ, ಹಲಸರು, ಈ ರೀತಿ ಒಂದು 6 ಜಾತಿ ಮಾತ್ರ ಇರ್ತವೆ. ಮುಂದೆ 1956, 55, 56ರಲ್ಲಿ ಈ ರಾಜ್ಯಗಳ ಪುನರ್ವಿಂಗಡಣೆ ಆಗ್ತದೆ, ಸ್ಟೇಟ್ ರಿಆರ್ಗನೈಸೇಷನ್ ಆಗ್ತದೆ. ಆಗಿನ ಹೈದರಾಬಾದ್ ಕರ್ನಾಟಕ, ಈಗಿನ ಕಲ್ಯಾಣ ಕರ್ನಾಟಕ 7-8 ಜಿಲ್ಲೆಗಳು ಸೇರಿಕೊಂಡು ಅದು ಓಲ್ಡ್ ಮೈಸೂರು ಸೇರ್ತದೆ. ಆಗಿನ ಮುಂಬೈ ಕರ್ನಾಟಕ, ಈಗಿನ ಕಿತ್ತೂರು ಕರ್ನಾಟಕ, ಬೆಳಗಾವಿ, ಬಿಜಾಪುರ, ಧಾರವಾಡ ಸೇರಿಕೊಂಡು ಕರ್ನಾಟಕಕ್ಕೆ ಸೇರ್ತದೆ. ಆವಾಗ ಕರ್ನಾಟಕ ಒಂದು ಏಕೀಕರಣ ಅಂತ ನಾವು ಕರಿತೀವಿ, ರಿಆರ್ಗನೈಸೇಷನ್ ಅಂತ ಕರಿತೀವಿ. ಇದೇ ರೀತಿ ಬೇರೆ ಬೇರೆ ತೆಲಂಗಾಣ ಮತ್ತು ಆಂಧ್ರ, ಆಮೇಲೆ ಮಹಾರಾಷ್ಟ್ರ, ಈ ರೀತಿ ಬೇರೆ ಬೇರೆ ಆಗಿರ್ತಕ್ಕಂಥ ಈ ಸ್ಟೇಟ್ ರಿಆರ್ಗನೈಸೇಷನ್ ಆಗ್ತದೆ. ಆದಾಗ ಆ ಬೇರೆ ನಿಜಾಮ್ ಸರ್ಕಾರದಿಂದ ಇಲ್ಲಿಗೆ ಬರ್ತದೆ ಹೈದರಾಬಾದ್ ಕರ್ನಾಟಕ, ಮುಂಬೈ ಪ್ರೆಸಿಡೆನ್ಸಿಯಿಂದ ಇಲ್ಲಿಗೆ ಬರ್ತದೆ. ಅದೇ ರೀತಿ ಬಳ್ಳಾರಿಯು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಬರ್ತದೆ. ಈ ರೀತಿ ಎಲ್ಲ ಬಂದಾಗ ಏನಾಗ್ತಂದರೆ ಅಲ್ಲಿ ಇರ್ತಕ್ಕಂಥ ಜಾತಿಗಳು ಬೇರೆ ಬೇರೆ ಆಗ್ತದೆ, ಅಥವಾ ಅಲ್ಲಿಂದ ಇರ್ತಕ್ಕಂಥ ಜಾತಿಗಳು ಈ ರಾಜ್ಯಕ್ಕೆ ಸೇರಿದಾಗ ಇಲ್ಲೇನಾಗ್ತಂದರೆ ಜಾತಿ ಸಮೀಕರಣ ಬಗ್ಗೆ ಒಂದು ಸಮಸ್ಯೆ ಬರ್ತದೆ. ಒಟ್ಟಾರೆ ಇಡೀ ಭಾರತವನ್ನು ದೃಷ್ಟಿಯಲ್ಲಿಟ್ಕೊಂಡು ಆವಾಗ ಅಖಿಲ ಭಾರತ ಮಟ್ಟದಲ್ಲಿ ಭಾರತ ಸರ್ಕಾರವು ಈ ಒಂದು ಮತ್ತೆ SC ST ಪಟ್ಟಿಗಳನ್ನು ಪರಿಷ್ಕರಣೆ ಮಾಡ್ತಾರೆ, ರಿವಿಷನ್ ಅಂತೀವಲ್ಲ. ಅದು ಯಾವಾಗ? 1956ರಲ್ಲಿ. 1956ರಲ್ಲಿ ಅದು ಪರಿಷ್ಕರಣೆ ಆಗಿದ ಮೇಲೆ ಆವಾಗ ಇಲ್ಲಿ ಜಾತಿಗಳು, ಆವಾಗ ನಮ್ಮಲ್ಲಿ ಕರ್ನಾಟಕದಲ್ಲಿ ST ಪಟ್ಟಿಯಲ್ಲಿ ಕೇವಲ 6 ಜಾತಿಗಳು ಮಾತ್ರ ಇತ್ತು. ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಇರಲಿಲ್ಲ ST ಪಟ್ಟಿಯಲ್ಲಿ. 1956 ಅದಕ್ಕಿಂತ ಮೊದಲು ಬ್ರಿಟಿಷ್ ಸರ್ಕಾರ ಇದ್ದಾಗ 1936ರಲ್ಲಿಯೇ ಒಂದು ರಿಸರ್ವೇಷನ್ ಬರ್ತದೆ, ಫಸ್ಟ್ ಟೈಮ್ ರಿಸರ್ವೇಷನ್ ಬರ್ತದೆ 1936ರಲ್ಲಿ. ಈಸ್ ಎಕ್ಸಲೆನ್ಸಿ ಅಂತ ಕರಿತೀವಲ್ಲ, ಹಾಗೆ ಆಗಿನ ಎಲಿಜಬೆತ್ ರಾಣಿಯವರ ಅಂತ ಹೆಸರಿನಲ್ಲಿ ಬಂದಂಥ ಒಂದು ಆದೇಶ. ಆ ಆದೇಶದಲ್ಲಿ ನಮ್ಮ ಸಮುದಾಯದ ಕೆಲವಾರು ಪದಗಳು SC ಪಟ್ಟಿಯಲ್ಲಿ ನಾವು ಇದ್ದೀವಿ, SC ಪಟ್ಟಿಯಲ್ಲಿದ್ದೀವಿ. 36ರಲ್ಲಿ ಕೋಲ್ಜಾ, ಕೋಳಿಡೋರು, ಮುಂಬೈ ಪ್ರೆಸಿಡೆನ್ಸಿಯಲ್ಲಿ SC ಪಟ್ಟಿಯಲ್ಲಿತ್ತು. ಬಾರಿಕಿ, ಮೊಗೇರು, ಮಚ್ಚಿ, ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ SC ಪಟ್ಟಿಯಲ್ಲಿದೆ. 1936ರಲ್ಲಿ 1956ರಲ್ಲಿ ಕೇವಲ 6 ಪದಗಳು ಮಾತ್ರ ಇತ್ತು. ಆದರೆ 1956ರಲ್ಲಿ ಏನು ರಿವಿಷನ್ ಆಗುತ್ತಲ್ಲ, ರಿವಿಷನ್ ಆದಾಗ ಹೊಸ ಪಟ್ಟಿ ಸಿದ್ಧಪಡಿಸ್ತಾರೆ. ಅವರು ಹೊಸದಾಗಿಯೇ ಪಟ್ಟಿ ಸಿದ್ಧಪಡಿಸ್ತಾರೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವರು ಸಿದ್ಧಪಡಿಸ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಸಿದ್ಧಪಡಿಸಿದಾಗ ಆವಾಗ ಇಲ್ಲಿ ನಮ್ಮ ಸಮುದಾಯದ ಕೆಲವು ಪದಗಳನ್ನು ST ಪಟ್ಟಿಯಲ್ಲಿ ಸೇರಿಸ್ತಾರೆ. ನಮ್ಮ ಸಮುದಾಯದ ಕೆಲವು ಪದಗಳನ್ನು ST ಪಟ್ಟಿಯಲ್ಲಿ ಸೇರಿಸ್ತಾರೆ 1956ರಲ್ಲಿ. ಯಾವುದಂದರೆ ಕರ್ನಾಟಕ ಅಂತ ತೆಗೆದುಕೊಂಡಾಗ ನಾವಿಲ್ಲಿ ಸೀರಿಯಲ್ ನಂಬರ್ 12 ಇದು
ನಂಬರ್ 12ರಲ್ಲಿ 1956ರಲ್ಲಿ ಕೋಳಿ ಡೋರ್ ಟೋಕರಿ ಕೋಳಿ ಹೋಲ್ಚಾ ಹೋಲ್ತಾ ಎಸ್ ಟಿ ಬರ್ತವೆ ಫಸ್ಟ್ ಟೈಮ್. ಆಮೇಲೆ ನಮ್ಮದೇ ಸಮುದಾಯದ ಕೋಯ, ಬಿನ್ಕೋಯ, ರಾಸ್ಕೋಯ ಎಸ್ ಟಿ ಪಟ್ಟಿಯಲ್ಲಿ ಇರ್ತದೆ. ಅಂದರೆ ಕೋಳಿ ಡೋರ್ ಟೋಕರಿ ಕೋಳಿ ಹೋಲ್ಚಾ ಹೋಲ್ತಾ ಮುಂಬೈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಜಿಲ್ಲೆಗಳಿಗೆ ಅನ್ವಯಿಸುವಂತೆ ಈ ಪರ್ಯಾಯ ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಇರ್ತವೆ. ಅಂದರೆ ಅಲ್ಲಿ ಏರಿಯಾ ರೆಸ್ಟ್ರಿಕ್ಷನ್ ಇತ್ತು. ಬಿಜಾಪುರ, ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ ಆಗಿನ ಜಿಲ್ಲೆಗಳು ಇವು 4. ನಂತರ 1956ರಲ್ಲಿ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ, ಗುಲ್ಬರ್ಗ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೀದರ್, ರಾಯಚೂರು, ಗುಲ್ಬರ್ಗ ಈ 3 ಜಿಲ್ಲೆಗಳಿಗೆ, ಆಗಿನ 3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಕೋಯ, ಬಿನ್ಕೋಯ, ರಾಸ್ಕೋಯ ಎಸ್ ಟಿ ಪಟ್ಟಿಯಲ್ಲಿ ಇರ್ತದೆ. ಇದು ಕೇಂದ್ರ ಸರ್ಕಾರದಿಂದ ಆಗಿತ್ತು. ಕೇಂದ್ರ ಸರ್ಕಾರವು ಈ ಜಿಲ್ಲೆಗಳಿಗೆ ಅನ್ವಯಿಸುವಂತೆ ಈ ಪರ್ಯಾಯ ಪದಗಳಿಗೆ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಅದರಲ್ಲಿ ಯಾವುದಂದರೆ ಸೀರಿಯಲ್ ನಂಬರ್ 12ರಲ್ಲಿ ನಮ್ಮದಿತ್ತು. ಆಮೇಲೆ ಸೀರಿಯಲ್ ನಂಬರ್ 2 ಮುಖ್ಯವಾಗಿರ್ತಕ್ಕಂಥದ್ರಲ್ಲಿ 4ನೇದು ಸಬ್ ಕ್ಲಾಸಿನಲ್ಲಿ ನಮ್ಮ ಪರ್ಯಾಯ ಪದಗಳು ಇದ್ದವು. ಸೀರಿಯಲ್ ನಂಬರ್ 13 ನಾಯಕರ, ಚೌಲಿವಾಲ ನಾಯಕ. ಇದು ನಮ್ಗೆ ಯಾಕೆ ಉಲ್ಲೇಖ ಕೊಡ್ತಾರೆ ಅಂದರೆ ನಾವು ಎಲ್ಲಿ ಅಡಿಮೀನದಕ್ಕೆ ಉಲ್ಲೇಖ ಮಾಡಬೇಕಾದಾಗ ಬರ್ತಾರೆ. ಸೀರಿಯಲ್ ನಂಬರ್ 12 ಟೋಕರ್ಕೋಳಿ ಡೋರ್ಕೋಳಿ ಗೊತ್ತಿದೆ. ಸೀರಿಯಲ್ ನಂಬರ್ 13ರಲ್ಲಿ ನಾಯಕ, ಚೌಲಿವಾಲ ನಾಯಕ ಅಂತಕ್ಕಂಥ ಇಲ್ಲಿ ಉಳಿದ ಪರ್ಯಾಯ ಪದಗಳು 13ರಲ್ಲಿ ಇದ್ದಾವೆ. ಇದು ಏನೇ ರೆಸ್ಟ್ರಿಕ್ಷನ್ ಇತ್ತು. 1976ರಲ್ಲಿ ಮತ್ತೆ ಇದನ್ನು ಅಮೆಂಡ್ಮೆಂಟ್ ಮಾಡ್ತಾರೆ. ಅಮೆಂಡ್ಮೆಂಟ್ ಆಗಿದ ಮೇಲೆ ಹೊಸ ಆದೇಶ ಬರ್ತದೆ. 1976ರಲ್ಲಿ ಹೊಸ ಆದೇಶ ಬರ್ತದೆ. ಹೊಸ ಆದೇಶ ಬಂದಾಗ ಹೊಸ ಪಟ್ಟಿ ಬರ್ತದೆ. ಹೊಸ ಪಟ್ಟಿ ಬಂದಾಗ ಕೆಲವು ಜಾತಿಗಳನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸ್ತಾರೆ. ಪರಿಶಿಷ್ಟ ಪಂಗಡ ಸೇರಿಸ್ತಾರೆ. ನಮ್ಮ ಸಮುದಾಯಗಳಿರ್ತಕ್ಕಂಥ ಜಾತಿಗಳ ಪರ್ಯಾಯ ಪದಗಳು ಅದೇ ರೀತಿ ಇರ್ತಾವೆ. 76ರಲ್ಲಿ ಇರ್ತವೆ ನಮ್ಮದು. ಆದರೆ ಏನು ಏನೇ ರೆಸ್ಟ್ರಿಕ್ಷನ್ ಇತ್ತಲ್ಲ, ಕಲಬುರಗಿ ವಿಭಾಗಕ್ಕೆ ಮತ್ತು ಬೆಳಗಾವಿ ವಿಭಾಗಕ್ಕೆ ಅಂತ ಇಲ್ಲಿ ಡೋರ್ಕೋಳಿ, ಕೊಯ್ಯ, ಬಿನ್ಕೋಯ, ರಾಸ್ಕೋಯ ಏನಿತ್ತಲ್ಲ, ಈ ಏನೇ ರೆಸ್ಟ್ರಿಕ್ಷನ್ ತೆಗೆದು ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ಮಾಡ್ತಾರೆ. 76 ಅಂದರೆ ಯಾವುದೇ ಪ್ರದೇಶದಲ್ಲಿರ್ತಕ್ಕಂಥವ್ರು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೋಬಹುದು ಅನ್ನೋದು ಇತ್ತು. ಇದು 76ರಲ್ಲಿ ಆಗ್ತದೆ. ಇದು ಒಂದು ನಾವು ಈಗಾಗಲೇ ನಮ್ಮದೇ ಆಗಿರ್ತಕ್ಕಂಥ ಪರ್ಯಾಯ ಪದಗಳು 1956 ಮತ್ತು 76ರಲ್ಲಿ ಇತ್ತು. ಅದಕ್ಕಿಂತಲೂ ಮೊದಲು ಬಂದಂಥ 50ರಲ್ಲಿಯೂ ಸಹ ಏನು 50 ಇತ್ತಲ್ಲ, ಆ 50ರಲ್ಲಿ ಮಹಾರಾಷ್ಟ್ರದಲ್ಲಿ ಟೋಕರ್ಕೋಳಿ, ಡೋರ್ಕೋಳಿ, ಡೊಂಗರ್ಕೋಳಿ, ಮಾದೇವ ಕೋಳಿ ಕೇಳಿದ್ರು. ಮಾದೇವ ಕೋಳಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಇತ್ತು. ಮತ್ತು ಒರಿಸ್ಸಾದಲ್ಲಿ, ಆಮೇಲೆ ಛತ್ತೀಸ್ಗಢ, ಈಗಿನ ಛತ್ತೀಸ್ಗಢ, ಆಗಿನ ಮಧ್ಯಪ್ರದೇಶ, ಬಸ್ತಾರ್ ಅಂತ ಪ್ರದೇಶ ಬರ್ತದೆ, ಅಲ್ಲಿ ಕೋಯ ಅಂತಕ್ಕಂಥದ್ದು ಅಲ್ಲಿತ್ತು. ಆಮೇಲೆ ತೆಲಂಗಾಣದಲ್ಲಿರ್ತಕ್ಕಂಥ ಈ ಗೋದಾವರಿ, ಭದ್ರಾಚಲಂ ಈ ಪ್ರದೇಶದಲ್ಲಿ ಈ ಕೋಯ, ಬಿನ್ಕೋಯ, ರಾಸ್ಕೋಯ ಅಂತಕ್ಕಂಥದ್ದು ಎಸ್ ಟಿಯಲ್ಲಿತ್ತು. ಆದರೆ 1950ರಲ್ಲಿಯೇ ನಮಗಿಂತಲೂ ಮೊದಲು ಗುಜರಾತ್, ಮಹಾರಾಷ್ಟ್ರದಲ್ಲಿ ಟೋಕರ್ಕೋಳಿ, ಡೋರ್ಕೋಳಿ, ಕೋಲ್ಜಾ ಇವೆಲ್ಲವೂ ಎಸ್ ಟಿಯಲ್ಲಿದ್ದವು. ಆಮೇಲೆ ಮದ್ರಾಸ್ ಸರ್ಕಾರದಲ್ಲಿ ಸಹ, ಆಮೇಲೆ ಆಗಿನ ಆಂಧ್ರ ಸರ್ಕಾರದಲ್ಲಿ ಸಹ, ಒರಿಸ್ಸಾದ ಮಲ್ಕನಗಿರಿ ಅಂತ ಬರ್ತದೆ ಜಿಲ್ಲೆ, ಮಲ್ಕನಗಿರಿ, ಆಮೇಲೆ ಬಸ್ತಾರ್ ಅಂತಕ್ಕಂಥದ್ದು ಆಗಿನ ಮಧ್ಯಪ್ರದೇಶ, ಈಗಿನ ಛತ್ತೀಸ್ಗಢ ಈ ಪ್ರದೇಶದಲ್ಲಿ ಕೋಯ ಅಂತಕ್ಕಂಥ ಹೆಚ್ಚಿನ ಸಂಖ್ಯೆಯಿತ್ತು. ಇವರೆಲ್ಲರೂ ಎಸ್ ಟಿಯಲ್ಲಿ 1950ರಲ್ಲಿ ಇದ್ದರು. ನಂತರ 56ರಲ್ಲಿ ನಮಗೆ ಈ ಮುಂಬೈ ಕರ್ನಾಟಕ ಜೋಡಿಸಿದಾಗ ಇವು ಸೇರ್ತವೆ, ಟೋಕರ್ಕೋಳಿ, ಡೋರ್ಕೋಳಿ. ಆಮೇಲೆ ಹೈದರಾಬಾದ್ ಕರ್ನಾಟಕ ಸೇರಿದಾಗ ಕೋಯ, ಬಿನ್ಕೋಯ ಸೇರಿಸ್ತಾರೆ. ಇದು ನಮ್ಮದಿರ್ತಕ್ಕಂಥ ಪರ್ಯಾಯ ಪದಗಳು 56 ಮತ್ತು 76. ಇದಕ್ಕೆ ನಾನು ನಂತರ ಬರ್ತೀನಿ. ಮುಂದೆ 1960ರಲ್ಲಿ ನಾಗನಗೌಡ ಸಮಿತಿ ಬರ್ತದೆ. ಫಸ್ಟ್ ಬ್ಯಾಕ್ವರ್ಡ್ ಕಮಿಷನ್, ಫಸ್ಟ್ ಕರ್ನಾಟಕದ ಬ್ಯಾಕ್ವರ್ಡ್ ಕಮಿಷನ್. ಅವರು
ರಿಸರ್ವೇಷನ್ ಹಿಂದುಳಿದ ವರ್ಗಕ್ಕೆ ಕೊಡಬೇಕಂತ ಒಂದು ಕಮಿಷನ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. 63ರಲ್ಲಿ ಗೌರ್ಮೆಂಟ್ ಆರ್ಡರ್ ಆಗ್ತದೆ. ಇಲ್ಲ ಇವರಿಗೆ ಹಿಂದುಳಿದ ವರ್ಗದಲ್ಲಿ ರಿಸರ್ವೇಷನ್ ಕೊಡಬೇಕಂತ ಕೊಟ್ಟಾದಾಗ ಅವರು ಬ್ಯಾಕ್ವರ್ಡ್ ಆ್ಯಂಡ್ ಮೋರ್ ಬ್ಯಾಕ್ವರ್ಡ್ ಅಂತ ಎರಡು ಪಟ್ಟಿ ಮಾಡ್ತಾರೆ. ಬ್ಯಾಕ್ವರ್ಡ್ ಮತ್ತು ಮೋರ್ ಬ್ಯಾಕ್ವರ್ಡ್ನಲ್ಲಿ ನಾವು ಇದ್ದೀವಿ. ನಾವು ಸಮಾಜಗಳು ಲಂಬಾಣಿ ಸಮಾಜ ಮತ್ತು ಒಡ್ಡ ಸಮಾಜ ಸಹ ಆವಾಗ ಮೋರ್ ಬ್ಯಾಕ್ವರ್ಡ್ನಲ್ಲಿ ಇದ್ದು 1963ರಲ್ಲಿ. ಮುಂದೆ 1975ರಲ್ಲಿ ದೇವರಾಜ್ ಅರಸು ಅವರು ಒಂದು ಕಮಿಷನ್ ಮಾಡ್ತಾರೆ. ಅದು LG ಹವನೂರವರ ನೇತೃತ್ವದಲ್ಲಿ. ನಮಗೆ ಅವರು ಹೆಚ್ಚು ಕಡಿಮೆ ಗೊತ್ತಿದೆ ವಿಚಾರ. ದೇವರಾಜ್ ಅರಸರು ಈ ಕಮಿಷನ್ ಮಾಡಿದಾಗ ಆವಾಗ ದೇವರಾಜ್ ಅರಸರು ಮಾಡಿರ್ತಕ್ಕಂಥ ಈ LG ಹವನೂರವರು ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟವರು. ಐ ರಿಪೀಟ್ ಇಟ್, ಅವರು ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟವರಾಗುತ್ತಾರೆ. ಅವರು ನಮ್ಮ ಗುತ್ತಲದಲ್ಲಿರ್ತಕ್ಕಂಥ ಗುತ್ತಲದ ಹತ್ತಿರ ಇರುವ ಈ ಒಂದು ಹವನೂರು ಊರಿನವರು. ಮೊದಲು ರಾಣೆಬೆನ್ನೂರಿನಲ್ಲಿ ಅವರು ವಕಾಲತ್ತು ಮಾಡ್ತಾರೆ. ಮುಂದೆ 1966-68ರಲ್ಲಿ ಅವರು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋಗಿ ಅವರು ಹೈಕೋರ್ಟ್ ವಕೀಲರಾಗ್ತಾರೆ. ಅವ್ರದ್ದು ಹಿನ್ನೆಲೆ, ಅವರಿಂದಲೇ ಈ ಸಮುದಾಯಗಳಿಗೆ ಅನುಕೂಲ ಆಗಿದೆ, ಅವರಿಂದಲೇ ಈ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಎರಡೂ ಬಿಚ್ಚಿರ್ತೀನಿ ಮೇಲ್ಗಡೆ. ಅದಕ್ಕಾಗಿ ಅವ್ರ ಬಗ್ಗೆ ಹಿನ್ನೆಲೆ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಾಗ ಇಡೀ ರಾಜ್ಯಕ್ಕೆ ತಿರ್ತಾರೆ. ಪ್ರಥಮ ಆಯೋಗದ ಈಗಲೂ ಪ್ರಥಮ ಆಯೋಗ ಅಂತ ಕರೀತಾರೆ. ಇಡೀ ರಾಷ್ಟ್ರದಲ್ಲಿ ಒಂದು ರಿಮಾರ್ಕೇಬಲ್ ಅಂತ ಕರೀತಾರೆ. ಯಾಕಂದರೆ ಫಸ್ಟ್ ಟೈಮ್ ಎಕ್ಸೆಪ್ಟೆಡ್ ಆ್ಯಂಡ್ ಎಕ್ಸ್ಟೆಂಡೆಡ್ ದಿ ರಿಸರ್ವೇಷನ್ ಟು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬೈ ದಿ ಲೇಟ್ ಶ್ರೀ ದೇವರಾಜ್ ಅರಸು. ಅವಾಗ ಅವರು 75ರಲ್ಲಿ ಒಂದು ವರದಿ ಅವರು ನೇಮಕ ಆಗ್ತಾರೆ. 77ಕ್ಕೆ ಅವ್ರದ್ದು ವರದಿ ಸಲ್ಲಿಸ್ತಾರೆ. 77ಕ್ಕೆ ವಿಧಾನಸೌಧದಲ್ಲಿ ಅದನ್ನು ಸ್ವೀಕಾರ ಮಾಡ್ತಾರೆ. ದಿವಂಗತ ದೇವರಾಜ್ ಅರಸು ಬಹಳ ಧೈರ್ಯ ಮಾಡ್ತಾರೆ. ಎಷ್ಟು ಧೈರ್ಯ ಮಾಡ್ತಾರೆ ಅಂದರೆ, ಆಗಿನ ಕಾಲದಲ್ಲಿ ದಿವಂಗತ ಭೀಮಣ್ಣ ಖಂಡ್ರೆಯವರು ಈ ಹವನೂರು ವರದಿಯನ್ನು ವಿಧಾನಸಭೆಯಲ್ಲಿಯೇ ಹರಿದು ಹಾಕ್ತಾರೆ. ರಿಸರ್ವೇಷನ್ ಕೊಡಬಾರ್ದು ಇದಕ್ಕೆ, ಡಾಮಿನೇಷನ್, ಅದಕ್ಕೆ ನಾವು ಡಾಮಿನೇಟ್ ಕ್ಯಾಸ್ಟ್ ಅಂತ ಕರಿತೀವಿ ನಾವು. ಇದಕ್ಕಿಂತ ಮೊದಲು 1955ರಲ್ಲಿ ಕಾಕಾ ಕಾಲೇಲ್ಕರ್ ವರದಿ ಬಂದಿದೆ. 1955ರಲ್ಲಿ ಕಾಕಾ ಕಾಲೇಲ್ಕರ್ ವರದಿ ಬರ್ತದೆ. ಅದು ಸ್ವೀಕಾರ ಆಗೋದಿಲ್ಲ. ಆದರೆ ಅವರು ಡಾಮಿನೆಂಟ್ ಕ್ಯಾಸ್ಟ್ಗಳಿರ್ತಾರೆ ಕೆಲವು. ಈ ಡಾಮಿನೆಂಟ್ ಕ್ಯಾಸ್ಟ್ಗಳಿದ್ದಾಗ ಅದನ್ನು ರಿಜೆಕ್ಟ್ ಮಾಡಬೇಕಂತ ಹೋರಾಟ ಮಾಡಿದ್ರು ಸಹ ದೇವರಾಜ್ ಅರಸರು ಬಹಳ ಧೈರ್ಯದಿಂದ ನಿಂತು ಅದನ್ನು ಸ್ವೀಕಾರ ಮಾಡ್ತಾರೆ. ಕೆಲವೊಂದು ಬದಲಾವಣೆ ಮಾಡ್ತಾರೆ. ಅವರು ಬದಲಾವಣೆ ಮಾಡಿ 1979ರಲ್ಲಿ ಫಸ್ಟ್ ಟೈಮ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ ಮಾಡ್ತಾರೆ. ಅಂದರೆ ನಾಗನಗೌಡ ಸಮಿತಿಯು ಕೊಟ್ಟಂಥ ವರದಿ ಅನುಸಾರವಾಗಿ 63ರಲ್ಲಿ ರಿಸರ್ವೇಷನ್ ಕೊಟ್ಟಿದ್ರು ಬ್ಯಾಕ್ವರ್ಡ್ ಮಂದಿಗೆ. ಆದರೆ ಹೈಕೋರ್ಟಿಗೆ ಹೋಗಿದ್ರು ವಾಪಸ್ ತಗೊಳ್ತದೆ ಸರ್ಕಾರ. ತಗೊಂಡಾಗಿದ ಮೇಲೆ 63ರಿಂದ 79ರವರೆಗೆ ಹಿಂದುಳಿದ ವರ್ಗಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ರಿಸರ್ವೇಷನ್ನೇ ಇರಲಿಲ್ಲ. ಮುಂದೆ 79ಕ್ಕೆ ರಿಸರ್ವೇಷನ್ ಬಂತು. ಸರಿ, ಇದು ಒಂದು ರಿಮಾರ್ಕೇಬಲ್ ಡಿಸಿಷನ್, ಒಂದು ಮೈಲುಗಲ್ಲು. ಹಿಂದುಳಿದ ವರ್ಗಗಳ ದೃಷ್ಟಿಯಿಂದ ನೋಡಿದಾಗ ಒಂದು ಮೈಲುಗಲ್ಲು. ಆದರೆ ನಮ್ಮ ಸಮುದಾಯ ಅಂತ ತೆಗೆದುಕೊಂಡಾಗ ಇದು ನಮಗೆ ಕೊಡಲಿಪಟ್ಟು ಬಿದ್ದಿದ್ದು ಅದೇ ಸಂದರ್ಭದಲ್ಲಿ. ನಮ್ಮ ಸಮುದಾಯಕ್ಕೆ ಕೊಡಲಿಪಟ್ಟು ಬಿದ್ದಿದೆ ಅದೇ ಸಂದರ್ಭದಲ್ಲಿ. ಏಕೆಂದರೆ ಅದು ನಮ್ಮೂರು ಕಾರಣ ಅಂತ ನನಗೆ ಬಹಳಷ್ಟು ಜನ ಹೇಳ್ತಾರೆ. ಏಕೆಂದರೆ ಅವಾಗ ಈ ವರ್ಗಗಳು ಬೇಡ ಮತ್ತು ಬೆಸ್ತ. ಅವರು ಕಾಡಿಗೆ ಹೋದರು, ಬೇಡರಾದರು. ನಾವು ನೀರಿಗೆ ಹೋದೀವಿ, ಬೆಸ್ತ. ಮೂಲ ಒಂದೇ. ವಾಲ್ಮೀಕಿ ಅವರು ಪೂಜೆ ಮಾಡ್ತಾರೆ, ನಾವು ಪೂಜೆ ಮಾಡ್ತೀವಿ. ವಾಲ್ಮೀಕಿ ಇವತ್ತಿನವರೆಗೆ ನಾವು ಎಲ್ಲ ಕಡೆ ನಮಗೆ ಬೆಳಗಾವಿಯಲ್ಲಿ ಪೂಜೆ ಮಾಡ್ತಾರೆ, ಬಾಗಲಕೋಟೆ, ಬಿಜಾಪುರ, ನಾವು ಬೆಟ್ಟಲ್ಲಿ ಮೊದಲು ಅಂಬಿಗರ ಚೌಡ ಬರೋದಕ್ಕಿಂತ ಮೊದಲು ನಾವೇ ಕಲಬುರಗಿಯಲ್ಲಿ ಪೂಜೆ ಮಾಡ್ತಿದ್ದೀವಿ. ಉತ್ತರ ಭಾರತದಲ್ಲಿ ವಾಲ್ಮೀಕಿ ಅಂತ ಕರಿತಾರಿಲ್ಲ. ಸೊ ಇದೆಲ್ಲವೂ ಇದ್ದಾಗ ಅವರು ನಮಗೆ ಏನಾಯ್ತಂದರೆ 3-4 ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅವರು ಒಂದು ಬ್ಯಾಕ್ವರ್ಡ್ ಟ್ರೈಬ್ ಅಂತ ಮಾಡ್ತಾರೆ, SC ST ಇಮಿಡಿಯೇಟ್ ಬ್ಯಾಕ್ವರ್ಡ್ ಟ್ರೈಬ್ ಅಂತ ಮಾಡ್ತಾರೆ. ಇನ್ನೊಂದು ಗ್ರೂಪ್ ಏನು ಮಾಡ್ತಾರೆ ಅಂದರೆ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತ ಮಾಡ್ತಾರೆ, BCD ಅಂತ ಮಾಡ್ತಾರೆ, ಬ್ಯಾಕ್ವರ್ಡ್ ಕ್ಯಾಸ್ಟ್.
ಅದು ಮುಂದುವರೆದಂತೆ ಹಿಂದುಳಿದ ವರ್ಗದವರಿಗೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಮಾಡ್ತಾರೆ, BCM ಅಂತ ಮಾಡ್ತಾರೆ. ಅಣ್ಣವರಿಗೆ ಗೊತ್ತಿರ್ತದೆ BT, BCT, ಆಮೇಲೆ BCM, ಆಮೇಲೆ ಸ್ಪೆಷಲ್ ಗ್ರೂಪ್ ಅಂತ ಮಾಡಿದ್ರೆ ಅದು ನಮಗೆ ಸಂಬಂಧ ಇಲ್ಲ. ಇಲ್ಲಿ ನೋಡಿ ಟಿಪಿಕಲ್ ಸಿಚುವೇಶನ್ ನಮಗೆ ಹೆಸರು ಹೊಡೆದಿಲ್ಲ. ನಮಗೆ ಇದು ತಿಳ್ಕೊಂಡಾಗ ನಮ್ಗೆ ಗೊತ್ತಾಗ್ತದೆ ನಮಗೆ ಎಲ್ಲಿ ಅನ್ಯಾಯ ಮುಂದೆ ನಾವು ಯೋಚನೆ ಮಾಡೋಕ್ಕೆ ಅನುಕೂಲ ಆಗ್ತದೆ. BTಯಲ್ಲಿ ಬೇಡ ಸಮುದಾಯದ ಪರ್ಯಾಯ ಪದಗಳು ಅದರಲ್ಲಿ ಬರ್ತವೆ. ಬೇಡ ಸಮುದಾಯದ ಪರ್ಯಾಯ ಪದಗಳು ಈ BTಯಲ್ಲಿ ಬರ್ತಾರೆ. ಬೇಡ ಸಮುದಾಯದ ಪರ್ಯಾಯ ಪದಗಳು ಅಂದರೆ ಬೇಡ, ಬೇಡರು, ವಾಲ್ಮೀಕಿ, ಬಾರ್ಕಿ, ಬೇಡರ್, ಪರಿವಾರ, ಬೆಡ್ಡರ್, ಬೇರಡ್, ರಾಮೋಸಿ, ತಳವಾರ, ವಾಲ್ಮೀಕಿ ಮಕ್ಕಳು ಅಂತ BTಯಲ್ಲಿ ಇರುತ್ತೆ. BT ಕಮ್ಯುನಿಟಿಯಲ್ಲಿ ನಮ್ಮ ಸಮುದಾಯದ ಗುಂಡೆ ಬೆಸ್ತ ಮತ್ತು ಬೆಸ್ತ, ನಮ್ಮ ಜಾತಿ ಗುಂಡೆ ಬೆಸ್ತ ಮತ್ತು ಬೆಸ್ತ ಇವೆರಡು BTಯಲ್ಲಿ ಇರ್ತಾರೆ. ಎರಡು BT. ಉಳಿದಿದ ಏನಿದೆಯಲ್ಲ ಗಾಬಿಟು, ಗಂಗಾ ಕುಲ, ಗಂಗಾಪುತ್ರ, ಕಬ್ಬಲಿಗ, ಕಬ್ಬಿಲಿ, ಬೋಯಿ, ತೊರೆಯ, ಹರಿಕಂತರು, ಸೊಣಗಾರ ಇವೆಲ್ಲವೂ BCTಯಲ್ಲಿ ಇರ್ತಾರೆ. ವಾಲ್ಮೀಕಿ ಸಮಾಜದ ಪರ್ಯಾಯ ಪದಗಳು BTಯಲ್ಲಿ ಬಂತು. ನೆಕ್ಸ್ಟ್ ST. ನಮ್ಮ ಪರ್ಯಾಯ ಪದಗಳು BCTಯಲ್ಲಿ ಇಟ್ಟರವಾಗಿದೆ. ಇದು ನಮಗೆ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ. ಹೇಗೆ ಅನ್ಯಾಯ ಆಯಿತು? ಏಕೆಂದರೆ ಮುಂದೆ ಕರ್ನಾಟಕದಲ್ಲಿ ಆವಾಗ ವಾಲ್ಮೀಕಿ ಸಮಾಜದವರು STಯಲ್ಲಿ ಬಂದಿರಲಿಲ್ಲ 91ರವರೆಗೆ. ನಾನು ಮಾತನಾಡ್ತದ್ದು 79ರಲ್ಲಿ. ಈ ಸಂದರ್ಭದಲ್ಲಿ ಅವ್ರು ಯಾರೂ ಬಂದಿರಲಿಲ್ಲ. ಅವಾಗ STಯಲ್ಲಿ ಇರ್ತಕ್ಕಂಥ 7% ಅವಾಗ ಪರಿಶಿಷ್ಟ ಪಂಗಡಕ್ಕೆ 7% ಸೆಂಟ್ರಲ್ ಗೌರ್ಮೆಂಟ್ ಕಂಟಿನ್ಯೂಸ್ ಆಗಿ ರಿಕ್ರೂಟ್ಮೆಂಟ್ ಆಗ್ತಾ ಇರ್ತಿತ್ತು. ರೈಲ್ವೆ ಡಿಪಾರ್ಟ್ಮೆಂಟು, ಟೆಲಿಫೋನ್ ಡಿಪಾರ್ಟ್ಮೆಂಟು, ಆಮೇಲೆ ಬ್ಯಾಂಕ್ ಮೇಲೆ ರಿಕ್ರೂಟ್ಮೆಂಟ್ ಆಗ್ತಾ ಇರ್ತಿತ್ತು. ಅವಾಗೆ ಕರ್ನಾಟಕ ಸರ್ಕಾರ ಒಂದು ಆದೇಶ ಏನಾಗ್ತಂದರೆ STಗೆ ಇರ್ತಕ್ಕಂಥ ಸವಲತ್ತುಗಳನ್ನು BTಗೆ ಕೊಡಲಾಗುವುದು ಅಂತ ಒಂದು ಆದೇಶ ಆಯಿತು. ವಿಶೇಷವಾಗಿ ಶೈಕ್ಷಣಿಕವಾಗಿ STಗೆ ಇರ್ತಕ್ಕಂಥ ಸವಲತ್ತುಗಳು BTಗೆ ಕೊಡಲಾಗುವುದು ಅಂದಾಗ ಅವಾಗ ಏನಾಯಿತು, BTಗೆ ಈಗಾಗಲೇ ಅವ್ರು ಯಾರಿದ್ರು ಅವ್ರಿಗೆ ಅನುಕೂಲ ಆಯಿತು. ನಮ್ಮವ್ರು ಬೆಸ್ತರು, ಗುಂಡೆ ಬೆಸ್ತರಿದ್ರು ಆಯಿತು. ಉಳಿದವರು BCಗೆ ಉಳ್ಕೊಂಡ್ಬಿಟ್ಟಿದ್ವಿ. ಇವತ್ತು ಒಂದು ಕಲ್ಟೆ ನಮ್ಮ ಪರ್ಯಾಯ ಪದಗಳನ್ನು ಉಳ್ಕೊಂಡ್ಬಿಟ್ಟು ಇದು ಒಂದು ಅಲ್ಲಿ ಆಗಿರ್ತಕ್ಕಂಥದ್ದು. ಮುಂದೆ 1986ರಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದಾಗ 1978ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಯಾರಾಗ್ತಾರೆ? ಸನ್ಮಾನ್ಯ LG ಅವ್ರನ್ನೂ ಆಗ್ತಾರೆ. ಒಬ್ಬ ವಕೀಲರು ಸುಪ್ರೀಂ ಹೈಕೋರ್ಟ್ದು ಬ್ಯಾಕ್ವರ್ಡ್ ಕಮಿಷನ್ಸ್ ಚೇರ್ಮನ್ ಆಗಿದ್ದವರು, ಅಧ್ಯಯನ ಮಾಡಿದವರಾಗಿರ್ತಾರೆ. ಆಮೇಲೆ ಸಮಾಜ ಕಲ್ಯಾಣ ಅಂದರೆ ಆಗಿನ SC, ST ಮತ್ತು OBC ಎಲ್ಲ ಸೇರಿಬಿಟ್ಟು ಇಲಾಖೆ ಅದರದೊಂದು ಮಂತ್ರಿ ಆಗಿರ್ತಾರೆ. ಅಗಾಧವಾದವರಿಗೆ ಒಂದು ಇದಿರ್ತದೆ, ಜ್ಞಾನ ಇರ್ತಾರೆ, ಎರಡು ಮಾತಿಲ್ಲ. ಅವ್ರೇನು ಮಾಡ್ತಾರೆ, ನನ್ನ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂತೂ ಅವರು 1986ರಲ್ಲಿ ವಾಲ್ಮೀಕಿ ಸಮುದಾಯದ ಪರ್ಯಾಯ ಪದಗಳನ್ನು STಗೆ ಸೇರಿಸ್ಬೇಕಂತೂ ಫೈಲ್ ಮೂವ್ ಮಾಡ್ತಾರೆ. 86 ಯಾವುದಪ್ಪ ಹೇಗೆ ಕಳಿಸ್ತಾರೆ ಅವರು? ನಾನು ನಿಮಗೆ ಹೇಳಿದೆ 1956ರಲ್ಲಿ ಸೀರಿಯಲ್ ನಂಬರ್ 12ರಲ್ಲಿ ನಮ್ಮದು ಡೋರ್ ಕೋಳಿ ಇತ್ತು. 13ರಲ್ಲಿ ನಾಯಕರ ಚೌಲಿವಾಲ ನಾಯಕ ಅವ್ರದಿತ್ತು. ನಾಯಕರ ಬಿಟ್ಟು ಹೋದ ಪರ್ಯಾಯ ಪದಗಳನ್ನು ST ಪಟ್ಟಿಯಲ್ಲಿ ಸೇರಿಸಬೇಕು. ಬೇಡ, ನಾಯಕ, ವಾಲ್ಮೀಕಿ, ತಳವಾರ, ಪರಿವಾರ 7 ಪರ್ಯಾಯ ಪದಗಳು ಕಳಿಸ್ತಾರೋ ಇಲ್ಲ ಬರ್ತಾ. ನಾಳೆ ಸ್ವಲ್ಪ ಇದಾಗಿರ್ಬೇಕು. ನಾಯಕರ ಬಿಟ್ಟೋರ ಪರ್ಯಾಯ 86 ಅವ್ರ ಮ್ಯಾಲ ನಾವಿದ್ದೀವಿ. ನಮ್ಮದೇ ಪರ್ಯಾಯ ಪದಗಳು ಮೇಲೆ ನಾವಿದ್ದೀವಿ, ಕೆಳಗಡೆ ಕೋಯ ಪಿಕ್ಕೋಯ ನಾವಿದ್ದೀವಿ. ST ಏರಿಯಾ ರೆಸ್ಟ್ರಿಕ್ಷನ್ ಇತ್ತು. ಏರಿಯಾ ರೆಸ್ಟ್ರಿಕ್ಷನ್ ತೆಗೆದು ಬಿಟ್ಟರು. ರಾಜ್ಯ ಮಟ್ಟದ ಏರಿಯಾ ರೆಸ್ಟ್ರಿಕ್ಷನ್ ತೆಗೆದರು. ಆದರೂ ಸಹಿತ ನಾವು ಯಾರು ಯೋಚನೆ ಮಾಡಲಿಲ್ಲ ನಾವು STಗೆ ಸೇರಬೇಕು ಅಂತ. ಆ ವ್ಯಕ್ತಿ ನಮ್ಮ ಸಮುದಾಯಕ್ಕೆ STಗೆ ಸೇರಬೇಕಂತೂ 7 ಪರ್ಯಾಯ ಪದಗಳಿಗೆ ಮೂವ್ ಮಾಡಿಸ್ತಾರೆ. 86ಕ್ಕೆ ಹೋಗ್ತಾರೆ. ಅದು ನಾವು ಯಾರು ಯೋಚನೆ ಮಾಡಲಿಲ್ಲ. ಅಂದರೆ ಫಸ್ಟ್ ಎಡವಿದಲ್ಲಿ
ನಾವು ಬಿಟ್ಟು ಹೋದ ಪರ್ಯಾಯ ಪದಗಳು ಟೋಕರಿ, ಟೋರ್ಕೊಳ್ಳಿ, ಕೋಯ, ಪಿನ್ಕೋಯದ ಬಿಟ್ಟು ಹೋದ ಪರ್ಯಾಯ ಪದಗಳು ಕೋಲಿ, ಕಬ್ಬಲಿಗ, ಬೆಸ್ತ, ಬಾರಿಕ ಅಂತ ನಾವು ಹೋಗಬೇಕಾಗಿತ್ತು. ನಾವು ಯಾರು ಹೋಗಲಿಲ್ಲ. ಅವಾಗ ಪ್ರಯತ್ನ ಮಾಡಬೇಕಾಗಿತ್ತು, ನಾವು ಯಾರು ಮಾಡಲಿಲ್ಲ. ಯಾಕಂದರೆ ನಾವು ಇಷ್ಟು ಸ್ವಲ್ಪ ಯೋಚನೆ ಮಾಡಲಿಲ್ಲ. ಅವಾಗ ನಮ್ಮಲ್ಲಿ ಮುಖಂಡತ್ವ ಇರಲಿಲ್ಲ. ಮತ್ತು ಬಿ ಟಿಯಲ್ಲಿ ಸೇರಿಸ್ಬೇಕಾದರೂ ಸಹಿತ ನಮ್ಮವರು ಹೇಳ್ತಾರೆ ಕೆಲವರು, ಇಲ್ಲ ನಾವು ಬಿ ಟಿಯಲ್ಲಿ ಬರೋದಿಲ್ಲ, ನಾವು ಹಿಂದುಳಿದ ವರ್ಗದಲ್ಲಿ ಇರ್ತೀವಿ, ಬಿ ಸಿ ಟಿಯಲ್ಲಿ ಇರ್ತೀವಿ, ನಮ್ಮವರು ಹೇಳಿದರು ಅಂತ ಸಹ ಕೆಲವು ಮಾತುಗಳು ಬರ್ತಾ ಇದ್ದಾವೆ. ಅಂದರೆ ಬಿ ಟಿನೂ ಬೇಡ ನಮಗೆ. ಯಾಕಂದರೆ ಒಂದು ಊರಾಗ ರೋಡ ಕುತ್ಕೊಂಡಿದ್ರು ತಿರುಗಾಡ್ಬಾರ್ದು, ದೋತ್ರ ಅಂತಲ್ಲ, ಅದ್ರ ಕೆಲಸ ಅವಾಗ ನಮ್ಮ ಕಡೆಗಂತೂ ಮಚ್ಚಿ ಕೊಡದಂತ ಕೊಡಲಿ ಅಂತಿತ್ತು. ಅವಾಗ ತಿರುಗಾಡಿ ಜನ ನಾವು ರಿಸರ್ವೇಷನ್ ನಮಗೆ ಮಾಡಿದ್ದಾರೆ. ಇದು ಒಂದು ಹಂತ ಆಗಿದೆ. ಇದನ್ನು ವಾಸ್ತವ ಸತ್ಯ. ಇದು ನಾವು ಸ್ವಲ್ಪ ಹೇಳೋದಿಲ್ಲ. ಅಂದರೆ ನಾವು ಪರ್ಯಾಯ ಪದಕ್ಕೆ ಪ್ರಯತ್ನ ಮಾಡಬಹುದು ಯಾರು. ಬಟ್ ಅವರು ಒಂದು ಫೋರ್ಕಾಸ್ಟಿಂಗ್ ಇತ್ತು ಅವರಿಗೆ. ಅವರು ಒಂದು ದೂರದೃಷ್ಟಿ, ಅವರೊಂದು ಫೈಲ್ ಮೂವ್ ಮಾಡ್ತಾರೆ. ಅದು ನಾಯಕರ ಬಿಟ್ಟು ಹೋದ ಪರ್ಯಾಯ ಪದಗಳು. ಯಾಕಂದರೆ ಆಲ್ರೆಡಿ ಎಷ್ಟಿದ್ದಾರೆ ಅವರು ಅಂದರೆ ಸರಳ, ಎಷ್ಟೇ ಹೋಗ್ಬೇಕು ಸರಳ ದಾರಿ ಅದು. ಹೊಸ ಒಂದು ಗುಂಪಾಗಿ ಹೋಗ್ಬೇಕಾದ್ರೆ 342 ಆರ್ಟಿಕಲ್ ಪ್ರಕಾರ ನಾನು ಹೇಳ್ತೀನಿ ಅಂತ. ಇದು ಹೋಗ್ಬೇಕಾದ್ರೆ ಕಷ್ಟ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅವರು, ಬಿಟ್ಟು ಹೋದ ಪರ್ಯಾಯ ಪದ ಅಂತ ಹೋಗ್ತಾರೆ. ಯಾಕಂದರೆ ಎಸ್ ಟಿ ಪಟ್ಟಿಯಲ್ಲಿ ಸೇರಬೇಕಾದ್ರೆ ಅಲ್ಲಿ 3 ದಾರಿಗಳಿವೆ. ಒಂದು ದಾರಿ ಅಂದರೆ ಇಡೀ ಒಂದು ಜಾತಿಯ ಪರ್ಯಾಯ ಪದಗಳನ್ನು ನಾವು ಒಟ್ಟಾಗಿ ಸೇರಿಸುವುದು ಅಥವಾ ಒಂದು ಪಾರ್ಟ್ ಆಗಿ ಪ್ರಪ್ರಥಮವಾಗಿ ಎಸ್ ಟಿಯಲ್ಲಿ ಸೇರಿಸುವುದು 342 ಆರ್ಟಿಕಲ್ ಪ್ರಕಾರ. ಇಲ್ಲ, ಎರಡನೇ ದಾರಿ ಏನಂದರೆ ಲೆಫ್ಟ್ ಔಟ್ ಸೆನಾನಿಮ್ಸ್ ಅಂತ, ಬಿಟ್ಟು ಹೋದ ಪರ್ಯಾಯ ಪದಗಳನ್ನು ಎಸ್ ಟಿಯಲ್ಲಿ ಸೇರಿಸೋದಕ್ಕೆ 342 ಆರ್ಟಿಕಲ್ ಪ್ರಕಾರ ಇದೆ. ಮೂರನೇ ದಾರಿ ಅಂದರೆ ಈ ಫೋನೆಟಿಕ್ ಪ್ರೊನೌನ್ಸಿಯೇಷನ್ ಅಂತ ಬರ್ತಾರೆ. ಫೋನೆಟಿಕ್ ಪ್ರೊನೌನ್ಸಿಯೇಷನ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಸೇರಿಸುವುದಕ್ಕಾಗಿ ತಳವಾರ್ ತಳವಾರ, ವಾಲಿಕಾರ್ ವಾಲಿಕಾರ, ಬಾರಿಕಿ ಬಾರಿಕಾರ, ಹೀಗೇನಾದರೂ ಪ್ರೊನೌನ್ಸಿಯೇಷನ್ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಸೇರಿಸೋದಕ್ಕೆ 342 ಆರ್ಟಿಕಲ್ ಪ್ರಕಾರ ಅವಕಾಶಗಳಿದ್ದಾವೆ. ಈ 3 ದಾರಿಯಲ್ಲಿ ಅವರು ಬಿಟ್ಟು ಹೋದ ಪರ್ಯಾಯ ಪದ ಅವರು ಆಯ್ಕೆ ಮಾಡ್ಕೊಳ್ತಾರೆ, ನಾವು ಯಾರು ಮಾಡ್ಕೊಳ್ಳೋದಿಲ್ಲ. ಇದು ಒಂದು ನಮ್ಮಿಂದ ಆಗಿರ್ತಕ್ಕಂಥದ್ದು. 91ರಲ್ಲಿ 123 ಆರ್ಟಿಕಲ್ ಪ್ರಕಾರ, ಆರ್ಟಿಕಲ್ 123 ಪ್ರಕಾರ ಅಂದರೆ ಯಾವಾಗ ಸಂವಿಧಾನದ ಪ್ರಕಾರ ಪಾರ್ಲಿಮೆಂಟು ಇರೋದಿಲ್ಲವೋ, ಹೌಸ್ ಆಫ್ ಅಂತದ್ದು, ಆವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಸುಗ್ರೀವಾಜ್ಞೆ ತರ್ತಕ್ಕಂಥ ಅಧಿಕಾರ ಇರ್ತಾರೆ. ರಾಜ್ಯದಲ್ಲಿ ಎಲ್ಲ ಕಡೆಗೆ ಅಂಬೇಡ್ಕರ್ ಚೌಡಯ್ಯಂದು ಜಯಂತಿ ಮಾಡಿದೀವಿ, ಜ್ಯೋತಿ ತಿರುಗಾಡಿ ತೊಗೊಳ್ತೀವಿ. ನಾನು 2 ಸಲ ಹೋಗಿದ್ದೆ. ನಮ್ಮ ಚೌಡೇಶ್ವರದಿಂದ ಇದೇ ಬೇಲ್ಕರ್ ಅವರು ನಾವೆಲ್ಲ ಒಂದು ಟೀಮ್ ತೊಗೊಂಡಿದ್ದೆ, ಧಾರವಾಡದಿಂದ ಹೋಗಿ ನಂತರ 96ರಲ್ಲಿ ಈಗ ಮುಖ್ಯ ವಿಷಯ ಬರ್ತೀನಿ ನಾನು. ಇದು ಒಂದು ಹಿಡಿದಿದ್ದು ನಾವು ಬಿಟ್ಟು ಹೋದ ಪರ್ಯಾಯ ಪದ ಮಾಡಲಿಲ್ಲ, ವಾಲ್ಮೀಕಿ ಸಮಾಜದಲ್ಲಿ ನಾವು ಮಾಡ್ಕೊಂಡು ಇದು ಒಂದು ಹಂತ. ಎರಡನೇ ಹಂತ 96ರಲ್ಲಿ ನಮ್ಮದು ಒಂದು ಏನಾಗುತ್ತೆ ಅಂದರೆ ಈ ಕ್ಯಾಬಿನೆಟ್ ಡಿಸಿಷನ್ ಆಗ್ತದೆ. ಹೋರಾಟಗಳಾಗಿದ ಮೇಲೆ ಸರ್ಕಾರಕ್ಕೆ ಒಂದು ಒತ್ತಡ ಬೀಳ್ತದೆ. ಯಾಕಂದರೆ ಲಕ್ಷಾಂತರ ಜನ ಸೇರಿಗಾಗಿ ಸರ್ಕಾರದಲ್ಲಿ ಒತ್ತಡ ಬಿದ್ದಾಗ ಅವ್ರೇನು ಮಾಡ್ತಾರೆ ಅಂದರೆ ಈ ಗಂಗಾಮತ ಮತ್ತು ಇದರ ಪರ್ಯಾಯ ಪದಗಳನ್ನು 342 ಆರ್ಟಿಕಲ್ ಪ್ರಕಾರ ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಲು ಪ್ರಸ್ತಾವನೆಯನ್ನು ಕಳಿಸಲಾಗುತ್ತದೆ ಅಂತ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗ್ತದೆ. ಅದೊಂದು ಲೆಟರ್ ಹೋಗ್ತದೆ ಸೆಂಟ್ರಲ್ ಗೌರ್ಮೆಂಟಿಗೆ, ಇಲ್ಲಿಂದ ಸ್ಟೇಟ್ ಗೌರ್ಮೆಂಟಿಂದ. ಈ ಪರ್ಯಾಯ ಪದಗಳನ್ನು ಎಸ್ ಟಿಯಲ್ಲಿ ಸೇರಿಸ್ಬೇಕಂತ ಹೋದಾಗ ಅದು ಸುದ್ದಿ ಹೋಮ್ ಮಿನಿಸ್ಟರು, ಲಾ ಮಿನಿಸ್ಟರು, ಆಮೇಲೆ ಟ್ರೈಬಲ್ ಮಿನಿಸ್ಟರ್ ಎಲ್ಲ ಸುದ್ದಿ ಏನು ಮಾಡ್ತಾರೆ, ಇಲ್ಲಿಗೆ ಆರ್ಜಿಗೆ ಹೋಗ್ತಾರೆ. ಈ ಆರ್ಜಿ ಅಂತ ಬಂದಾಗ ಈಗ ಒಂದು ಕೆಲವು ವಿಷಯಗಳು ನಿಮಗೆ ಕ್ಲಿಯರ್ ಮಾಡ್ತೀನಿ ನಾನು. ಏನಂದರೆ ಹಿಂದುಳಿದ ವರ್ಗಗಳ ಪಟ್ಟಿ ತಯಾರು ಮಾಡಬೇಕಾದ್ರೆ ಆರ್ಟಿಕಲ್ 342 ಪ್ರಕಾರ ಹಿಂದುಳಿದ ವರ್ಗಗಳ ಆಯೋಗದ ರಚನೆ ಆಗ್ತದೆ. ಕಾಕಾ ಕಾಲೇಕರ್ ಆಗಿದ್ದು 340 ಆರ್ಟಿಕಲ್ ಪ್ರಕಾರ, ಮಂಡಲ್ ಕಮಿಷನ್ ಆಗಿದ್ದು 340 ಆರ್ಟಿಕಲ್ ಪ್ರಕಾರ. ಪರಿಶಿಷ್ಟ ಪಂಗಡದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಬೇಕಾದ್ರೆ ರಾಜ್ಯ ಸರ್ಕಾರಗಳಿಂದ ಪ್ರಸ್ತಾವನೆ ಹೋಗಬೇಕು. ಯಾವ ಜಾತಿಗಳು ಅಥವಾ ಜಾತಿಗಳ ಗುಂಪುಗಳು, ಪರ್ಯಾಯ ಪದಗಳ ಗುಂಪುಗಳು ಅಥವಾ ಅದರ ಒಂದು ಹಂತ ನಾವು ಸೇರಿಸಬೇಕಂತೂ ರಾಜ್ಯ ಸರ್ಕಾರಗಳಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾರೆ.
ಕೇಂದ್ರ ಸರ್ಕಾರಕ್ಕೆ ಲಾ ಡಿಪಾರ್ಟ್ಮೆಂಟು, ಆಮೇಲೆ ಈ ಟ್ರೈಬಲ್ ಮಿನಿಸ್ಟ್ರಿ, ಹೋಮ್ ಮಿನಿಸ್ಟ್ರಿ, ಯಾಕಂದರೆ ಅರ್ಜಿ ಇರೋದು ಹೋಮ್ ಮಿನಿಸ್ಟ್ರಿ ಕೆಳಗಡೆ, ಇದೆಲ್ಲ ಆಗಿ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾಕ್ಕೆ ಹೋಗ್ತಾರೆ. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಇದೊಂದು ಅಟಾನಮಸ್ ಬಾಡಿ, ಎಲೆಕ್ಷನ್ ಕಮಿಷನ್ ಇದ್ದಾಗೆ ಅಟಾನಮಸ್ ಬಾಡಿ, ಯಾವುದು ಏನು ನಡೆಯಂಗಿಲ್ಲ. ನಾನು ಇನ್ನೊಂದು ಸಾರಿ ಹೇಳ್ತೀನಿ, ಅಲ್ಲಿ ಯಾವುದು ಏನು ನಡೆಯಂಗಿಲ್ಲ, ಅದು ಅಟಾನಮಸ್ ಬಾಡಿ. ಈ ಹೋಗಿರ್ತಕ್ಕಂಥ ಪ್ರಸ್ತಾವನೆ ಹೋದಾಗ ಆ ಅರ್ಜಿಯಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಂಗ್ ಇದೆ, ಸೋಷಿಯಲ್ ಸೈಂಟಿಸ್ಟ್ ಒಂದು ವಿಂಗ್ ಇದೆ, ನಮ್ಮಾಗಿರ್ತಕ್ಕಂಥ ಪ್ರೊಫೆಸರ್ಗಳು ಅವ್ರದ್ದು ಒಂದು ವಿಂಗ್ ಇದೆ. ಈ ನಮ್ಮಿಂದ ಬಂದಂಥ ಫೈಲ್ ಏನು ಮಾಡ್ತಾರೋ ಮತ್ತು ಅವ್ರಿಗೆಲ್ಲ ಕಳಿಸ್ತಾರೆ. ಅವ್ರಿಗೆ ಕಳಿಸಿದ ಮೇಲೆ ಅವರೆಲ್ಲ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ್ಮೇಲೆ ಇಲ್ಲ ಇವರಿಗೆ ಪರಿಶಿಷ್ಟ ಪಂಗಡದ ಗುಣಲಕ್ಷಣಗಳಿದ್ದಾವೆ, ಹೀಗಾಗಿ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಹುದು ಅಂತ ಅವರು ಶಿಫಾರಸು ಮಾಡ್ತಾರೆ. ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಾದ್ರೆ ಯಾವುದೇ ಸಮುದಾಯದ ಒಂದು ಫೈಲು 2 ಸಾರಿ ರಿಜೆಕ್ಟ್ ಆದರೆ ಮತ್ತೊಂದು ಸೇರಿಸೋದಿಲ್ಲ, ಫೈಲ ಮುಟ್ಟೋದಿಲ್ಲ. ಈಗಾಗಲೇ ಒಂದು ಸಾರಿ ರಿಜೆಕ್ಟ್ ಆಗಿತ್ತು, ಆದರೂ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಡ್ರಿ, ಅದು ಕೊಡ್ರಿ ಅಂತ ಹೇಳ್ಬಿಟ್ಟು ಹೋಗಿತ್ತು. ಹೋಗಿದ ಮೇಲೆ ಹೋಗ್ತದೆ. ಆಗಿದ ಮೇಲೆ ಇವಾಗ 2023ರಲ್ಲಿ ಒಂದು ಲೆಟರ್ ಬಂದಿದೆ ನಮಗೆ, ಈ ಸಮುದಾಯಕ್ಕೆ ಒಂದು ಲೆಟರ್ ಬಂದಿದೆ. ಲೆಟರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿದರೆ ಒಂದು ರೀತಿಯಿಂದ ನಮ್ಮ ಸಮುದಾಯಕ್ಕೆ ಇರ್ತಕ್ಕಂಥ ಡೆತ್ ನೋಟ್ ಅಂತೀವಲ್ಲ ನಾವು, ಆ ರೀತಿ ಇದೆ. ಈ ಲೆಟರ್ ಬಂದಿದೆ ಅಕ್ಟೋಬರ್ 30, 2023. ಇದು ಬಂದು 1 ವರ್ಷ ಆಯ್ತಿದ್ದಾರೆ. ಅವ್ರು ಹೇಳ್ತಾರೆ ನಿಮ್ಮ ಫೈಲನ್ನು ಮಲ್ಟಿಪಲ್ ಆಗಿ ನಾವು ವೆರಿಫೈ ಮಾಡಿದ್ದೀವಿ. ಮಲ್ಟಿಪಲ್ ಅಂದರೆ 2002, 3, 16, 17, 20ರಲ್ಲಿ ನಿಮ್ಮ ಫೈಲ್ ನಾವು ಸ್ಟಡಿ ಮಾಡಿದ್ವಿ. ಯಾರು ಆ ರಿಸರ್ಚ್ ವಿಂಗ್ ಅಂತ ಹೇಳಿದ್ವಲ್ಲ, ಅವರು ಫೈಲ್ ಸ್ಟಡಿ ಮಾಡಿದರೆ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಕೊಟ್ಟಾಗಿದ ಮೇಲೆ ನಿಮ್ಮ ಒಂದು ಫೈಲಿನ ನೀವು ಕೊಟ್ಟಿರ್ತಕ್ಕಂಥ ಈ ದಾಖಲೆಗಳು ನೋಡಿದಾಗ ನಿಮ್ಮ ಸಮುದಾಯಗಳಿಗೆ ಇರಬೇಕಾಗಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಗುಣಲಕ್ಷಣಗಳು ಇಲ್ಲ ಅಂತ ಹೇಳ್ತಾರೆ. ಹಾಗೂ ನೀವು ಕಳಿಸಿದ್ದು ಗಂಗಾಮತ ಮತ್ತು ಪರ್ಯಾಯ ಪದಗಳು ಅಂತ. ಗಂಗಾಮತ ಅಂತಕ್ಕಂಥದ್ದು ಇದು ಜಾತಿ ಅಲ್ಲ, ಇಟ್ಸ್ ಎ ಕಲೆಕ್ಷನ್ ಆಫ್ ಕಮ್ಯುನಿಟೀಸ್. ಇಟ್ಸ್ ಎ ಕಲೆಕ್ಷನ್ ಆಫ್ ಕಮ್ಯುನಿಟೀಸ್ ಆಫ್ ದಿ ಕ್ಲಾಸ್ ಹೇಳ್ತಾರೆ. ಇಲ್ಲ ಅದಕ್ಕಾಗಿ ದಿ ಪ್ರಪೋಸ್ಡ್ ಕಮ್ಯುನಿಟಿ ಅಲಾಂಗ್ ವಿತ್ their synonyms found equivalent to caste. They do not possess any tribal characteristics. ಇದ್ಯಾವುದು ಟ್ರೈಬಲ್ ಕ್ಯಾರೆಕ್ಟರ್ಸ್ ಇಲ್ಲ. ಗಂಗಾಮತ ಈಸ್ ಎ ಕಲೆಕ್ಟಿವ್ ನೇಮ್ ಫಾರ್ ಡಿಫ್ರೆಂಟ್ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟೀಸ್ ಆಫ್ ಡೈವರ್ಸ್ ಒರಿಜಿನ್. 39ರಲ್ಲಿ 2 ಬಿಟ್ಟರು, 37ರಲ್ಲಿ 37ಕ್ಕೂ ಬೇರೆ ಬೇರೆಯಾದ ಮೂಲ ಇದೆ, ಬೇರೆ ಬೇರೆಯಾದ ಉದ್ಯೋಗ ಇದೆ ಅವ್ರ ಪ್ರಕಾರ. ಮತ್ತು ಗಂಗಾಮತ ಅಂತ ಹೇಳಿದ್ರೆ ಇವೆಲ್ಲವೂ ಸೇರು ಬಂದು ಗುಂಪಿನದ್ದು ಅಂಬ್ರೆಲಾ ಇದ್ದಂಗಿದು. ಹೀಗಾಗಿ ಕ್ಯಾಸ್ಟ್ ಅಲ್ಲ, ಇದು ನಾವು ಇದು ಮಾಡೋಕ್ಕಾಗಲ್ಲ. ಏಕೆಂದರೆ ಕೋಲಿ ಅಂದರೆ ಬೇರೆ ಹೇಳ್ತೀರಿ, ಕಬ್ಬಲಿಗ ಅಂದರೆ ಬೇರೆ ಹೇಳ್ತೀರಿ, ಕಬ್ಬೇರ್ ಅಂದರೆ ಬೇರೆ ಹೇಳ್ತೀರಿ, ಫಿಶರ್ಮನ್ ಅಂತೀರಿ, ಮೀನುಗಾರ ಅಂತೀರಿ, ಬೆಸ್ತರ್ ಅಂತೀರಿ, ಒಬ್ಬರು ಬೋಟ್ ಹಾಕ್ತಾರೆ ಅಂತೀರಿ, ಒಬ್ಬರು ಬಲಿ ಹಿಡಿತಾರೆ ಅಂತೀರಿ, ಒಬ್ಬರು ಮೀನು ಹಿಡಿತಾರೆ ಅಂತೀರಿ, ಒಬ್ಬರು ಇದು ಯಾವಾಗ ನಮಗೆ ಕರೆಕ್ಟ್ ಪ್ರಶ್ನೆ ಮಾಡಿದ್ದವರು. ಹೀಗಾಗಿ ಇದು ನಾವು ಯಾವುದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ. ಈ ಒಂದು ಕಾರಣಕ್ಕಾಗಿ ಗಂಗಾಮತ ಓನ್ಲಿ ಜಸ್ಟಿಫೈ ದಟ್ ದೇ ಆರ್ ನಾಟ್ ಓನ್ಲಿ ಎ ಸಿಂಗಲ್, ಯಾವ ಒಂದಲ್ಲ, ಬೇರೆ ಬೇರೆ ಆಗಿದ್ದಾವೆ. ಹೀಗಾಗಿ ಈ ನಿಮ್ಮ ಪ್ರಪೋಸಲ್ಗೆ ನಾವೇನು ಸಪೋರ್ಟ್ ಮಾಡೋದಿಲ್ಲ. ಫೈಲ್ ಬಂದು 1 ವರ್ಷ ಇದು ಇಲ್ಲಿವರೆಗೆ ಆಗಿರ್ತಕ್ಕಂಥ ಸ್ಥಿತಿ. ಅಂದರೆ ನಮ್ಮದು ಫೈಲ್ ಹೋಯಿತು, ದಾಖಲೆಗಳು ಇಲ್ಲ, ಸರಿಯಾದ ದಾಖಲೆಗಳು ಇಲ್ಲ ಅಂತ ಬಂತು. ಇಲ್ಲಿ ದೇವೇಂದ್ರಪ್ಪ ಗಾಳಪ್ಪದ ಅವರ ಒಂದು ಹೈಕೋರ್ಟ್ ಜಡ್ಜ್ಮೆಂಟಲ್ಲಿ 1986 ಹೇಳ್ತಾರೆ, ಕೋಲಿ ಈಸ್ ಎ ಮರಾಠಿ ಟರ್ಮು, ಕೋಯಾ ಈಸ್ ಎ ತೆಲುಗು ಟರ್ಮು, ಕಬ್ಬಲಿ ಈಸ್ ಕನ್ನಡ ಟರ್ಮು. ಕೋಲಿ ಈಸ್ ಈಕ್ವಲ್ ಟು ಕೋಯಾ, ಕೋಯಾ ಈಸ್ ಈಕ್ವಲ್ ಟು ಕಬ್ಬಲಿ. ಇದು ಭಾಳ ಸ್ಪಷ್ಟವಾಗಿದೆ. ಈ ಕಡೆ ಮಾದೇ ಕೋಳಿ, ಡೊಬ್ಬ ಕೋಳಿ, ಡೋರ್ ಕೋಳಿ ಎಲ್ಲ ನಮ್ಮ ಈ ಎಲ್ಲೆಲ್ಲಿ ಯಾವ್ಯಾವ ನಮಗೆ ಸಂಬಂಧಪಟ್ಟಿದೆ ಇದೆಲ್ಲವೂ ಇದೆ ಮಾಡಬೇಕು. ಈ ದಾಖಲೆಗಳು ಅಪ್ಡೇಷನ್ ಮಾಡಿದ ಮೇಲೆ ನಾವು ಈ ಸಮುದಾಯಕ್ಕೆ ಬುಡಕಟ್ಟು ಸಮುದಾಯಕ್ಕೆ ಇರ್ತಕ್ಕಂಥ ಗುಣಲಕ್ಷಣಗಳು ಇದ್ದಾವೆ,
ಮತ್ತು ಇದರ ಪರ್ಯಾಯ ಪದಗಳು ಆಗಿರ್ತಕ್ಕಂಥ ಟೊಕರ್ಕೋಳಿ, ಡೋರ್ಕೋಳಿ ಈಗಾಗಲೇ ಎಸ್ಟಿಯಲ್ಲಿದ್ದಾವೆ ಯಾವ್ಯಾವ ರಾಜ್ಯಗಳಲ್ಲಿ, ಮತ್ತು ಕೋಯ, ಬಿನ್ಕೋಯ ಮತ್ತು ಯಾವ್ಯಾವ ರಾಜ್ಯಗಳಲ್ಲಿದ್ದಾವೆ ಮತ್ತು ಕರ್ನಾಟಕದಲ್ಲಿ ಎಲ್ಲಿ ಇದ್ದಾವೆ. ಹೀಗಾಗಿ ನಮ್ಮ ಬಿಟ್ಟು ಹೋದ ಪರ್ಯಾಯ ಪದಗಳು ಕೋಲಿ, ಕಬ್ಬಲಿಗ, ಬಾರಿಕ, ಅಂಬಿಗ, ಬೆಸ್ತ ಅಂತ ಏನಿದೆವಲ್ಲ, ಈ ಪರ್ಯಾಯ ಪದಗಳನ್ನು ಸೇರಿಸಬೇಕು ಅಂತಕ್ಕಂಥ ಒಂದು ಡಿಟೇಲ್ ಆಗಿರ್ತಕ್ಕಂಥ ಡ್ರಾಫ್ಟು ಸಹ ಕೊನೆಯದಾಗಿ ನಾನಿಲ್ಲಿ ಮಾಡಿದ್ದೇನೆ. ಮಾಡಿ ಈ ಸೆನ್ಸಸ್ ಪ್ರಕಾರ ಇಷ್ಟು ಸಮುದಾಯಗಳಿಗೆ ಮಾತ್ರ ದಾಖಲೆಗಳಿದ್ದಾವೆ. ಇಷ್ಟು ದಾಖಲೆಗಳು ನನ್ನ ಹತ್ರ ಎಲ್ಲ ದಾಖಲೆ ಇದ್ದಾವೆ. ಬ್ರಿಟಿಷರ ಸೆನ್ಸಸ್ ರಿಪೋರ್ಟ್ಸ್, ಆಂಥ್ರೋಪಾಲಜಿ ರಿಪೋರ್ಟ್ಸ್, ಗೆಜೆಟಿಯರ್ಸ್, ಮಹಾರಾಷ್ಟ್ರ ಮತ್ತು ಉಳಿದ ರಾಜ್ಯಗಳು ಎಲ್ಲೆಲ್ಲ ಏನಿದೆ ಅದೆಲ್ಲವೂ ಇದೆ. ಇದು ಸೊ ಇದೆಲ್ಲವನ್ನು ತೆಗೆದುಕೊಂಡಾಗ ಈಗಾಗಲೇ ಈ ಪರ್ಯಾಯ ಪದಗಳಲ್ಲಿ ಯಾವ ಎಸ್ ಸಿಯಲ್ಲಿದ್ದಾವೆ, ಯಾವ ಎಸ್ ಟಿಯಲ್ಲಿದ್ದಾವೆ, ಟೊಗರುಕೋಳಿ, ಡೋರ್ಕೋಳಿ, ಪರಿವಾರ, ಏನದವಲ್ಲ, ಬೋಯಿ, ಈಗಾಗಲೇ ಹಲವಾರು ಇದೆ. ಇವೆಲ್ಲವೂ ಮೈನಸ್ ಮಾಡಿದ್ರೆ, ತೆಗೆದು ಹಾಕಿದ್ರೆ ಈ ಪಟ್ಟಿ ಸಿಗ್ತದೆ ನನಗೆ. ಪಟ್ಟಿ ಇರ್ತಕ್ಕಂಥ ಎಲ್ಲ ದಾಖಲೆಗಳು ಈಗಾಗಲೇ ಇಲ್ಲಿ ಅದಾವೆ. ಈ ಪರ್ಯಾಯ ಪದಗಳನ್ನು ನಾವು ಇಟ್ಕೊಂಡು ಟೊಗರುಕೋಳಿ, ಡೋರ್ಕೋಳಿ 1956 ನಮ್ದು ಈಗಾಗಲೇ ಇತ್ತು. ಕೋಯ, ಬೆನ್ಕೋಯ, ರಾಸ್ಕೋಯ ಈಗಾಗಲೇ ನಮ್ಮದು ಇತ್ತು. ಮತ್ತು ಈಗಾಗಲೇ ನಮ್ಮವರು ಸಾಕಷ್ಟು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರ, ಗುಜರಾತ್ನಲ್ಲಿ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ನಮ್ಮವರು ಸರ್ಟಿಫಿಕೇಟ್ ತೊಗೊಳ್ತಾ ಇದ್ದಾರೆ. ಮತ್ತು ಕೋಯ, ರಾಸ್ಕೋಯ, ಬಿನ್ಕೋಯ ನಮ್ಮವರು ಈಗಾಗಲೇ ಸರ್ಟಿಫಿಕೇಟ್ ತೊಗೊಳ್ತಾ ಇದ್ದಾರೆ. ಹೀಗಾಗಿ ಎಸ್ ಟಿಯ ಬಿಟ್ಟು ಹೋದ ಪರ್ಯಾಯ ಪದ ಕೋಲಿ, ಕಬ್ಬಲಿಗ, ಟೊಗರುಕೋಳಿ ಏನು ಇದೆಯಲ್ಲ, ಕೋಲಿ, ಕಬ್ಬಲಿಗ, ಬಾರಿಕ, ಬೆಸ್ತ, ಅಂಬಿಗ ಮತ್ತು ಇನ್ನೊಂದು ಯಾವುದು ಸುಡುಗಾಡಿನ ಮೋಚನ ಮಾಡಿ ಕಬ್ಬಲಿಗ, ಇದನ್ನು ನಾವು ಬಿಟ್ಟು ಹೋದ ಪರ್ಯಾಯ ಪದಗಳು ಮಾಡೋದಕ್ಕೆ ಸಾಧ್ಯ ಇದೆಯಾ? ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲೆಗಳು ಇವೆಲ್ಲವೂ ರಿಸರ್ವೇಷನ್ಗೆ ಇರ್ತಕ್ಕಂಥ ಎಲ್ಲ ದಾಖಲೆಗಳು ಇವೆಲ್ಲವೂ ಬ್ರಿಟಿಷರ ಕಾಲದಲ್ಲಿ ಬಂದಂಥ ದಾಖಲೆ. ಸೊ ಈ ರೀತಿ ದಾಖಲೆಗಳು ಎಲ್ಲವನ್ನು ಹೊಂದಿಸಿ ನಾವು ಒಂದು ಈ ರಿಪೋರ್ಟು ನಾವು ರೆಡಿ ಮಾಡಿದ್ದೀವಿ. ಇದನ್ನು ಇಟ್ಕೊಂಡು ನಾವು ಬಿಟ್ಟು ಹೋದ ಪರ್ಯಾಯ ಪದಗಳನ್ನು ಹೋಗಬೇಕು ಅಥವಾ ಎಲ್ಲವೂ ನಾವು ಸೇರಿಸ್ಕೊಂಡು ಕೆಲವು ಪರ್ಯಾಯ ಪದಗಳನ್ನು ತೊಗೊಂಡು ಹೋಗಬೇಕು ಅಂತಕ್ಕಂಥ ವಿಚಾರ ಈ ರೀತಿ ಇದೆ.